ಈಗ ಮೇ 1ನೇ ತಾರೀಕು ಅವರ ಮಗಳು ಐಶ್ವರ್ಯ ಹೆಣ್ಣು ಮಗುವಿಗೆ ಜನ್ಮ ಕೊಟ್ಲು. ಮನೆಗೆ ಭಾಗ್ಯಲಕ್ಷ್ಮಿ ಬಂದ್ಲು ಅಂತ ಅನ್ಸಲ್ವಾ? ಈಗ ಭಾಗ್ಯಲಕ್ಷ್ಮಿ ನಾನು ಕರೆಯಲ್ಲ, ಯೋಗಲಕ್ಷ್ಮಿ ಕರೀತೀನಿ. ಇವನು ಮಾತಾಮಹ ಆಗ್ತಾನೆ. ಇವನು ಯಾರು? ಹೌದು, ಮಾತಾಮಹ ಆಗತ್ತೆ ಮಗುಗೆ. ಮಾತಾಮಹ ಆದಮೇಲೆ ಯಾವ ಮಗಳಿಗೆ ಮಗನೋ ಮಗಳೋ ಹುಡ್ತಾಳೆ ಅದು ತಾತನಿಗೆ ಅದು ಯೋಗ ಕೊಡ್ತಕ್ಕಂಥದ್ದು. ಯಾಕೆ ನನ್ನ ಮಗಳು ಹೋಗಿ ಆ ವಂಶ ಉದ್ಧಾರ ಮಾಡಿದಾಳೆ, ಆ ಮನೇಲಿ ಮಕ್ಕಳಾಗಿದೆ, ಆ ಮಕ್ಕಳ ಯೋಗ ಫಲ ಅವನಿಗೂ ಬರುತ್ತೆ. ಆ ಮಗು ಹುಟ್ಟಿದ್ದು ಒಳ್ಳೆಗಳಿಗೆ ಕರ್ನಾಟಕದ ರಾಜ್ಯಲಕ್ಷ್ಮಿನೇ ಅವ್ರ ಮನೆ ಹುಟ್ಟಿದಾಳೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ನಾನು. ಈಗ 2 ವರ್ಷ ಆದಮೇಲೆ ಮತ್ತೆ ಎಲೆಕ್ಷನ್, ಮುಂದಿನ 7 ವರ್ಷನೋ ಅಥವಾ ಸಿದ್ದರಾಮಯ್ಯ ಅವರ ದಾಖಲೆ ಮುರಿಯೋ ಅಂತ ವ್ಯಕ್ತಿ ಡಿ ಕೆ ಶಿವಕುಮಾರ್ ಆಗ್ತಾರೆ? ನಾನು ಹೇಳೋದು ಅವ್ರವ್ರ ದಾಖಲೆ ಅವ್ರವ್ರಿಗೆ ಇರಲಿ. ಇವನು ದಾಖಲೆ ಇದನ್ನು ಇತಿಹಾಸದಲ್ಲಿ ಬರೆಯಂತಕ್ಕಂಥ ಒಬ್ಬ ಪುರುಷ ಅಂತ ಖಂಡಿತವಾಗಿ ಹೇಳಿ ಇಷ್ಟಪಡ್ತೇನೆ ನಾನು. ಇತಿಹಾಸವನ್ನೇ ಸೃಷ್ಟಿ ಮಾಡ್ತಾನೆ. ಆದರೆ ಈ 2 ವರ್ಷ ಯಾವ ರೀತಿ ಅಡ್ಮಿನಿಸ್ಟ್ರೇಷನ್ ತೊಗೊಂಡೋಗ್ತಾನೆ, ಫೈನಾನ್ಸ್ ಹೇಗೆ ಮಾಡ್ತಾನೆ, ರೈತರ ಸಂರಕ್ಷಣೆ ಹೆಂಗೆ ಮಾಡ್ತಾನೆ, ಉದ್ಯೋಗ ಎಲ್ಲ ಬದ್ದಾಡ್ತಾನೆ ಯಾವ ರೀತಿ ಮಾಡ್ತಾನೆ, ಬೆಂಗಳೂರನ್ನ ಎಲ್ಲಿ ಮಾಡ್ತಾನೆ, ಇಡೀ ರಾಜ್ಯದಲ್ಲಿ ಕೈಗಾರಿಕೆಗಳನ್ನು ತರಬೇಕಾದ್ದು ಅತ್ಯಂತ ಬೇಕಾದ ವಿಷಯ ಆಗಿದೆ. ಟ್ರಂಪ್ ಅವರ ನೀತಿಯಿಂದ ಎಲ್ಲರೂ ಉದ್ಯೋಗಗಳನ್ನು ತುಂಬ ಜನ ಮನೆ ಸೇರಿಬಿಟ್ಟಿದ್ದಾರೆ, ಉದ್ಯೋಗ ಇಲ್ಲ. ಅದಕ್ಕೆ ನಮ್ಮ ಶಿವಕುಮಾರ್ ಅವರೇ ಮನಸ್ಸು ಮಾಡಿ ಆ ಇಂಡಸ್ಟ್ರೀಸನ್ನು ತಂದು ಇಲ್ಲಿಗೆ ಅದು ನಿಲ್ಲಿಸಬೇಕು. ಮೇಲಾಗಿ ಇನ್ನು ಬೆಂಗಳೂರು ತುಂಬ ದಾಟಿ ಬೆಳೆದುಬಿಟ್ಟಿದೆ. ಈಗ ನಿಮ್ಗೆ ಸೌತ್ ಕೆನರಾ ಕಡೆ ಮಾಡ್ಬೋದಾಗಿತ್ತು, ಅದು ನಾರ್ತ್ ಕೆನರಲ್ಲಿ ಮಾಡ್ಬೋದು. ಮಂಗಳೂರಲ್ಲಿ ಏನು ಮಾಡಿದ್ದಾರೆ? ಏನು ಮಾಡೇ ಇಲ್ವಲ್ಲ ಅಲ್ಲಿ. ಸೊ ಎಲ್ಲ ಕಡೆ ಒತ್ತು ಕೊಡಬೇಕು ಅಂತ ಮಂಗಳೂರು ಕಡೆ ಬಂದು ಒತ್ತು ಕೊಡಬೇಕು. ಉದ್ಯೋಗ ಸೃಷ್ಟಿ ಆ ಕಡೆ ಆಗಬೇಕು. ಅಲ್ಲಿ ಜನಕ್ಕೆ ಪಾಪ ಏನು ಬೆಳಗ್ಗೆ ದೇವ್ರ ಪೂಜೆ ಮಾಡ್ತಾರೆ, ಅವ್ರು ತೋಟ ಹೋಗ್ತಾರೆ, ಬರ್ತಾರಲ್ಲಿ. ಉದ್ಯೋಗಗಳಲ್ಲಿ ಸೃಷ್ಟಿ ಆಗಲೇ ಇಲ್ಲ. ಆ ಉದ್ಯೋಗವನ್ನು ಸೃಷ್ಟಿ ಮಾಡೋಕ್ಕೆ ಇವರೇನಾರು ಅಲ್ಲಿ ಇಂಡಸ್ಟ್ರೀಸ್ ತೊಗೊಂಡೋಗಿ ಖಂಡಿತ ಮಾಡಬೇಕು. ಆ ಕೆಲಸ ಮಾಡಿದರೆ ತಪ್ಪಾಗುತ್ತೆ. ನಾವೆಲ್ಲ ಈ ಒಂದೇ ರಾಜ್ಯದ ಮಕ್ಕಳು. ಒಂದು ಊರು ಬೆಳೀತಾ ಹೋದರೆ ಇನ್ನೊಂದು ಬೆಳೀದ ಹೇಗೆ? ಅಲ್ಲಿ ಜನ ಏನು ಮಾಡಬೇಕಾಗಾರೆ? ಪ್ರಗತಿ ಹೇಗೆ ಕಾಣಬೇಕು? ಅದಕ್ಕೆ ಅವ್ರಿಗೆ ಹೇಗೆ ಹೈಟೆಕ್ಕೆಲ್ಲ ಹೇಗೆ ಬರ್ತದೆ? ಖಂಡಿತವಾಗ್ಲೂ ನಮ್ಮ ಶಿವಕುಮಾರು ದಕ್ಷಿಣ ಕನ್ನಡಕ್ಕೆ ಉತ್ತರ ಕರ್ನಾಟಕಕ್ಕೆ ಬೆಲೆ ಕೊಡಲೇಬೇಕು, ಅದನ್ನು ಡೆವಲಪ್ ಮಾಡಲೇಬೇಕು ಅಂತ ನಾನು ಆಗ್ರಹ ಮಾಡ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.